ನಾಳೆ ಮುಂಜಾನೆ ಹೋಗುವ ಸಂದರ್ಭದೊಳಗೆ ತಯಾರಾಗಿ ಪ್ರಭು ಶ್ರೀರಾಮಚಂದ್ರ ನಿಂತರ ಸೀತಾ ತಯಾರಾಗಿ ಯಾಕಿನ್ನೂ ಬಂದ್ಲ. ಎಂಥ ಪರಮ ಪತಿವ್ರತ ಇರ್ಬೇಕ್ರಿ ಸೀತಾ ಅಂದಾಗ ಅವ್ರ ಹೆಸರು ಇತಿಹಾಸದಾಗ ಉಳ್ದಾವ. ಅವ್ರ ಹೆಸರ ಇತಿಹಾಸದೊಳಗೆ ಎಷ್ಟೋ ಸಾವಿರ ವರ್ಷ ಹಿಂದಾಗಿ ಹೋದರೂ ಇವತ್ತು ಸೀತಾನ್ ನೆನೆಸ್ತೀವಿ, ಇವತ್ತು ಪ್ರಭು ಶ್ರೀರಾಮಚಂದ್ರನನ್ನು ನೆನೆಸ್ತೀವಿ, ಇವತ್ತು ಅವನ ತಮ್ಮ ಲಕ್ಷ್ಮಣನನ್ನು ನೆನೆಸ್ತೀವಿ. ಯಾಕಂದ್ರೆ ಅವ್ರು ಹಂಗೆ ಬದುಕಿದ್ರು. ನಮ್ಮನ್ನು ಯಾರು ನೆನೆಸ್ತಾರೇನು? ನಾವು ಸತ್ತ ಮೇಲತ್ತು ಬೇಡ್ರಿ. ಈಗಿದ್ದಾಗನ ಮಗ್ಗಲ ಮನೆಗೆ ನಮ್ಮನ್ನು ನೆನೆಸಂಗಿಲ್ಲ. ಮಗ್ಗಲ ಮನೆಗೆ ಹೋಗಿ ಕೇಳಿರ್ಬೇಕಾರ, ಆಕೆ ಭಾಗವದಾಳ, ಇಲ್ಲಿ ಭಾಗವ ಯಾರು ಇದ್ರೆ ತಪ್ಪು ತಿಳ್ಕೊಂಡಿರಿ, ಮತ್ತು ಸೋಮ್ ಅಂತಿರ್ತೀನಿ ಹಂಗೆ. ಆಕ್ಚುಲಿ ಭಾಗವದಾಳ ಆಕೆ ಹೆಂಗೆ ಅಂತ ಕೇಳಿದ್ರೆ ಅದ್ರದ್ದೇನು ಹೇಳ್ತಿ? ಬರೋಬರಿಲ್ಲ, ಅದು ಬರೋಬಲ್ಲ ನೋಡ್ರಿ. ನಿಮ್ಮ ಕೂಡ ಇರ್ತಾಳೆ ಆಕೆ ಬಾಜು ಹೆಣ್ಮಗಳು, ನಿಮ್ಮ ಕೂಡ ಮಾತಾಡ್ತಿರ್ತಾಳೆ, ನಿಮ್ಮ ಮನೆಗೆ ಬರ್ತಿರ್ತಾಳೆ, ಕುಂತು ಮಾತಾಡ್ತಿರ್ತಾಳೆ. ಆದ್ರೆ ಮತ್ತೊಬ್ಬಕ್ಕೆ ಬಂದ ಆಕಿ ನಿಮ್ಮ ಬಗ್ಗೆ ಕೇಳುವಾಗ ಭಾಳ ಸುಮಾರು, ಭಾಳ ಬೆರಿಕಿ ಮಾತು ಏನು ಹೇಳ್ತಾಳೋ ಏನಿಲ್ಲೋ ಹಂಗೆ ಅನ್ನೋದು ನೋಡ್ರಿ. ಕಾರಣ ಏನು ಅಂತಂದ್ರೆ ಈಗ ನಮಗೆ ಚಲೋ ಅನ್ನಂಗಿಲ್ಲ. ಬಾಜುದವ್ರು ಬ್ಯಾಡ್ರಿ, ಮನ್ಯಾಗ ಇಬ್ಬರು ಇರ್ತಿರ್ಲೆ, ನೆಗನ ಮಕ್ಕಳು ಅಂತಾರೆ ಏನು ನಾದಿನಿ ಏನೋ ಅಂತಿರ್ತಾರೆ ನೋಡ್ರಿ. ಇಬ್ಬರು ಇರ್ತಿರ್ಲೆ, ಅಣ್ಣನ ಹೆಂತೋಬೇಕಿ ತಮ್ಮನ ಹೆಂತೋಬೇಕಿ. ಆಕಿನ ಕೇಳ್ರೆ ಈಕಿನ ಕೇಳ್ರೆ ಆಕಿ, ಇಬ್ಬರು ಹೊಂದಾಣಿಕೆನ ಇರಂಗಿಲ್ಲ, ಜಗಳ. ಇವ ಮನ್ಯಾಗ ಶಾಂತಿ ನೆಮ್ಮದಿ ಆನಂದ ಇರ್ಬೇಕಾದ್ರೆ ಎಲ್ಲರೂ ಖುಷಿಯಿಂದ ಇದ್ದು ಬಿಡೋದ್ರಿ. ಅವ ಎಲ್ಲರೂ ಆರಾಮಿದ್ದು ಬಿಡೋದು. ಯಾಕಂದ್ರೆ ಏನೊಂದು 1000 ವರ್ಷ ಇರಾವರದಿರೇನಿಲ್ಲಿ. ಅಕ್ಕಿ ಕೂಡ ನಾ ಮಾತಾಡಂಗಿಲ್ಲ, ಅಕ್ಕನ ಕೂಡ ಮಾತಾಡಂಗಿಲ್ಲ, ಅವನು ಕೂಡ ಮಾತಾಡಂಗಿಲ್ಲ. ಯವ್ವ ಮಾತಾಡಂಗಿಲ್ಲ ಅಂತ ಹೇಳಬೇಡ ತಾಯಿ, ಮಾತಾಡು. ಯಾಕಂದ್ರೆ ಅಕ್ಕಿ ತೊಡೆ ದಿವ್ಸಕ್ಕೆ ನಿನ್ನ ಬಿಟ್ಟು ಹಾದ್ಲಂದ್ರೆ ಮಾತಾಡಕ್ಕೆ ಮತ್ತೆ ಎಂದೂ ಸಿಗಂಗಿಲ್ಲ ಅಕ್ಕಿ. ಅಥವಾ ನೀಯರ ಆಕಿನ ಬಿಟ್ಟು ಹಾದಂದ್ರೆ ಕಟ್ಟಕ್ಕವು ಮಾತಾಡಕ್ಕೆ ಸಿಗ್ತಾರೆ ಯಾರಾರ ಇದ್ದಾಗ ಪ್ರೀತಿಯಿಂದ ಮಾತಾಡಿಸ್ರೇವ. ಅದಕ್ಕೆ ನೋಡ್ರಿ, ನೀವು ಯಾರು ಆರಾಮಿಲ್ಲ ಅಂತಂದ್ರೆ ಬಿಸ್ಕಿಟ್ ಪುಡ್ಕ ತೊಗೊಂಡು ಹೋಗೋದು. ಎದಕ್ಕೆ ಹೊಂಟೀರಿ? ಮಾತಾಡ್ಸಕ್ಕೆ ಹೊಂಟೀವಿ. ಆರಾಮಿಲ್ಲ ಅವಾಗ ಮಾತಾಡ್ತಾನ ಇಲ್ಲ, ಮತ್ತೆ ಎದಕ್ಕೆ ಹೋಗೋದು? ಮಾತಾಡ್ಸಕ್ಕೆ ಇದ್ದಾಗ ಒಂದು ದಿನಾನು ಚಂದ ಮಾತಾಡ್ಸಿಲ್ಲ, ಮಾತು ನಿತ್ತ ಮೇಲತ್ತು ಮಾತಾಡ್ಸಕ್ಕೆ ಹೋಗೋದಿಕ್ಕೆ ಎಂಥದ್ದಿರ್ಬೇಕ್ರಿ ಅವ. ಮನ್ಯಾಗ ಮಾವುಗೆ ಆರಾಮಿಲ್ಲ, ಮಲ್ಕೊಂಡಾನ. ಹಿರಿ ಮಗ ಹಿರಿ ಸೊಸಿ ಆಳಂದದಾಗ ಅಥವಾ ಬೆಂಗಳೂರಾಗೋ ಅದಾರ. ಫೋನ್ ಮಾಡ್ತೈತಿದ ಆರಾಮಿಲ್ದಾಗ, ಪಾಪ ಬರ್ರೋ ಬಾರೋ ಮಗನೇ, ನೋಡಂಗಾಗೈತಿ ಬಾರೋ, ಮೊಮ್ಮಗನ್ ನೋಡ್ಬೇಕಾಗೈತಿ ಮೊಮ್ಮಗನ್ ತಗೊಂಡು ಬಾರೋ, ಸೊಸಿನ ನೋಡ್ಬೇಕಾಗೈತಿ ಮಾತಾಡ್ತಾನೆ ಬಾರೋ ಅಂತ ಫೋನ್ ಹಚ್ತಾನ. ಆಯಿತು, ನಾಳೆ ರವಿವಾರ ಬರ್ತೀವಿ, ಮುಂದಿನ ತಿಂಗಳು ಬರ್ತೀವಿ ಅಂದ ಬರಲೇ ಇಲ್ಲ. ಅಪ್ಪಗೆ ಮಾತು ನಿತ್ತು, ಆಗ ಮಾತಾಡ್ಸಕ್ಕೆ ಬಂದರು. ಆಗ ಮಾತಾಡಿಸ್ತಾನ ಮಗ, ಯಪ್ಪ ಪಾಪ ಅದು ಬಾಯ ಹೋಗದೆ ಮಾಡ್ಕೊತ ಕೂತದ. ಏನು ಮಾಡೋದು? ಬರೀ ಕಣ್ಣಟ್ಟ ಪಿಳ್ಕಿಸ್ತತೆ, ಕಣ್ಣಾಗ ನೀರು ಬರ್ತಾವೆ, ಮಾತಾಡೋಕ್ಕಿಲ್ಲ. ಮಾತು ಬಂದಾಗ ಮಾತಿದ್ದಾಗ ಮಾತಾಡಿಸ್ರಿ ಅವ್ವ. ಅದು ಆದ ನಂತರ ಮಾತಾಡಿಸ್ತಾನಂದ್ರೆ ಆಗುತ್ತದ? ಆಗಂಗಿಲ್ಲ. ಆ ರೀತಿಯೊಳಗೆ ಎಲ್ಲರೂ ಎಲ್ಲಿ ತನಕ ಇರ್ತೀವಲ್ಲ ಅಲ್ಲಿ ತನಕ ಅತ್ತೆ ಮಾವ ಎಲ್ಲರೂ ಪ್ರೀತಿಯಿಂದ ಇದ್ದು ಬಿಡೋದು. ಮುಂದೊಂದು ದಿನ ಈ ಗಿಡದಾಗ ಪಕ್ಷಿಗಳು ಕುಂತಿರ್ತಾವೆ ನೋಡ್ರಿ, ದೊಡ್ಡ ಗಿಡದಾಗ ಪಕ್ಷಿಗಳು ಕುಂತಿರ್ತಾವಲ್ಲ, ಎಲ್ಲ ಹೊತ್ತು ಮುನಿಗೆ ಬಂದು ಸಾಯಂಕಾಲ 4 ಗಂಟೆಗೆ ಪೂರ್ವ ದಿಕ್ಕಿನಿಂದ, ಉತ್ತರ ದಿಕ್ಕಿನಿಂದ, ದಕ್ಷಿಣ ದಿಕ್ಕಿನಿಂದ, ಪಶ್ಚಿಮ ದಿಕ್ಕಿನಿಂದ ಎಲ್ಲ ಕಡೆಯಿಂದ ಪಕ್ಷಿ ಹಾರಿ ಬಂದು ಗಿಡದಾಗ ಫುಲ್ಲು ಕುಂಡಿರ್ತಾವೆ. ಆಗಿರ್ತಿದ್ರು, ಈಗಿಲ್ಲ. ಈಗ ಗಿಡನೂ ಇಲ್ಲ, ಗಿಡದಾಗ ಪಕ್ಷಿನೂ ಇಲ್ಲ. ಆಗ ನಾವು ನೋಡ್ತಿದ್ದೀವಿ ದೊಡ್ಡ ಗಿಡಗಳು ಊರ ದಂಡಿಗೆ ಹೊಲದಾಗ ದೊಡ್ಡ ಗಿಡ ತುಂಬ ಪಕ್ಷಿಗಳು ಚಿವ್ ಅಂತಿದ್ದು. ಒಂದು ಸಾವಿರ ಚಿವ್ ಅಂತಿದ್ದು, ಎಲ್ಲ ಕೂಗುತ್ತಿದ್ದು. ಈಗ ಯಾವ ಕೂಗಂಗಿಲ್ಲ, ಯಾವ ಚಿವ್ ಅನ್ನಂಗಿಲ್ಲ, ಯಾವ ಹಾಡಂಗಿಲ್ಲ, ಯಾವ ಪಕ್ಷಿನೂ ಇಲ್ಲ. ಈಗ ಆಗ ರತ್ನ ಪಕ್ಷಿ ಅದು ಎಷ್ಟು ಊರಾಗ ಬರ್ತಿದ್ದು, ಹಾರ್ತಿದ್ದು. ಈಗ ಒಂದು ಪಕ್ಷಿ ಇಲ್ಲ ನೋಡ್ರಿ. ಹಂಗೆ ದೊಡ್ಡ ಗಿಡದಾಗ ಎಲ್ಲ ಪಕ್ಷಿಗಳು ಬಂದು ಕುಂತ ಎಷ್ಟು ಚಂದ ಚಿವ್ ಹಾಡ್ತಿರ್ತಾವ, ಮಾತಾಡ್ತಿರ್ತಾವ. ಅವು ತಮ್ಮ ಮಾತಾಡ್ತಿರ್ತಾವ. ಅವ್ರ ಭಾಷೆ ಅದು, ಚಿವ್ ಅನ್ನೋದು ಅವ್ರ ಭಾಷೆ ಅದು. ಅವ್ರ ಭಾಷೆಯೊಳಗೆ ಎಲ್ಲ ಕೂಡಿ ಎಷ್ಟು ಚಂದ ಮಾತಾಡ್ತಿರ್ತಾವ, ಖುಷಿಯಿಂದ ಇರ್ತಾವ. ಆದ್ರೆ
ಮರುದಿನ ನಸುಕಿನ 4-5 ಗಂಟೆಗೆ ಆ ಗಿಡ ಬಿಟ್ಟು ಎಲ್ಲನೂ ಹಾರಿ ಹೋಗಿಬಿಡ್ತವೆ. ಮರುದಿವ್ಸ ಅದ ಪಕ್ಷಿ ಅದ ಗಿಡಕ್ಕೆ ಬರ್ತತೆ ಅನ್ನೋದು ನೇಮಿಲ್ಲ. ಅದ ಪಕ್ಷಿ ಅದ ಗಿಡಕ್ಕೆ ಬರ್ತತೆ ಅಂತ ನೇಮಿಲ್ಲ. ಯಾವಾಗ ಒಂದು ಸಾರಿ ಕೂಡಿವಲ್ಲ, ಈಗ ನಮ್ಮ ಮನ್ಯಾಗ ನೀವಿಷ್ಟು ಮಂದಿ ಅದೀರಿ, 5-6 ಮಂದಿ ಮೆಂಬರ್, ಬಿಡಿ 7-8 ಮಂದಿ ಮೆಂಬರ್, 2 ಗಂಡ ಹೆಂಡತಿ, ಅವ್ವ ಅಪ್ಪ, 1-2-3 ಮಂದಿ ಮಕ್ಕಳು, ಅವ್ರಿಗೆ 1-2-3 ಹೆಂಡತಿಯರು ಸಸ್ತ್ಯಾರು, ಆ ನಂತರ 1-2 ಮಕ್ಕಳು, ಏನೋ ಕೂಡಿರಟ್ರು. ಈಗ ಯಾವುದೋ ಒಂದು ಜನ್ಮದ ಪುಣ್ಯ ನಿಮ್ಮದು. ಅವ ಮಗ ಆಗಿ ಹುಟ್ಟಿ ಬಂದಾನ, ನೀನು ತಾಯಿಯಾಗಿ, ಇವ ಗಂಡ ಆಗಿ ಬಂದಾನ, ಯಾವುದೋ ಒಂದು ಜನ್ಮದ ಪುಣ್ಯ. ಆ ಪುಣ್ಯದ ಪ್ರಭಾವದಿಂದ ಎಲ್ಲರೂ ಕೂಡಿರಿ ಮಣಿಯೊಳಗೆ, ಖುಷಿಯಿಂದ ಇರ್ರಿ. ಆದ್ರೆ ಯಾವಾಗ ಯಾರು ಹೆಂಗೆ ಹಾರಿ ಹೋಕ್ಕಾರ ಹೇಳಕ್ಕೆ ಬರಂಗಿಲ್ಲ. ಇರು ತನಕ ಭಾಳ ಚಂದ ಖುಷಿಯಿಂದ ಇದ್ದು ಬಿಡೋದು, ಅದೇ ಸ್ವರ್ಗ. ಗಂಡ ಹೊರಗಿನ ಬಂದ ಅಂತಂದ್ರೆ ನಕ್ಕೋಂತ ಗಂಡನ ಕೂಡ ಮಾತಾಡ್ಬಿಡೋದು, ನಕ್ಕೋಂತ ಇದ್ದು ಬಿಡೋದು. ಏನು ಇರಲಿ ಅಥವಾ ಇರದೇ ಇರಲಿ, ಏನು ಬಂಗಾರ ಬೇಕ ಅಂತಿಲ್ಲ, ಏನೊಂದು ಕೋಟಿ ಗಂಟ್ಲೆ ಮಣಿ ಬೇಕ ಅಂತಿಲ್ಲ. ಗುಡಿಸಲ್ದಾಗ ನಗಾಕ ಬರಂಗಿಲ್ಲ ಅಂತೀರೇನು? ದೊಡ್ಡ ಮನ್ಯಾಗ ಅಟ್ಟ ನಗು ಬರ್ತದ, ಖುಷಿಯಿಂದ ಇರಾಕ ಬರ್ತದ, ತೃಪ್ತಿಯಿಂದ ಇಲ್ಲೇನೂ ಇರ್ಬೋದು. ನಮಗೆ ಯಾವಾಗ ದುಃಖ ಆಗ್ತದ ಅಂದ್ರೆ, ಇನ್ನೊಬ್ಬರದ ಕೋಟಿ ರೂಪಾಯಿ ಮನಿ ನೋಡಿದೀವಿ ಅಂದ್ರೆ ನಮಗೆ ದುಃಖ ಬರ್ತದ. ಅದನ್ನ ನೋಡೋದು ಬಿಡೋದು, ನಮ್ಮದ ದೊಡ್ಡ ಬಂಗಲೆ ಅಂತ ತಿಳ್ಕೊಂಡು ಬಿಡೋದು. ಯಾವ ಮನ್ಯಾಗ ನಗು ಇರ್ತದಲ್ಲ ಅದು ಸ್ವರ್ಗ. ಯಾವ ಮನ್ಯಾಗ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ನಕ್ಕೋಂತ ಖುಷಿಯಿಂದ ಇರ್ತಿರಿಲ್ಲ, ಅದೇ ಮಂತ್ರಾಲಯ, ಅದೇ ದೇವಾಲಯ, ಅದೇ ಸ್ವರ್ಗ. 1 ಕೋಟಿ ರೂಪಾಯಿ ಮಣಿ ಅದ, ಮಣಿಯೊಳಗೆ ಕಿಲೋ ಗಂಟ್ಲೆ ಬಂಗಾರ ಅದ, ಮಣಿಯೊಳಗೆ ಎಲ್ಲ ಸ್ಪೆಷಾಲಿಟಿ ಅದ. ಆದರೆ ಅಲ್ಲಿ ಒಬ್ಬರ ಮನಸ್ಸೂ ಬರೋಬರಿ ಇದ್ದಿದ್ದಿಲ್ಲ, ಇನ್ನೂ ಬೇಕು 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 ಬೇಕಂತ ಬಡ್ಕೋತಿದ್ದು ಅಂದ್ರೆ ಅದು ನರಕದಕ್ಕಿಂತಲೂ ಅತುತುರಿಯವ, ನರಕದಕ್ಕಿಂತಲೂ ಅತುತ್ತು ಅದು. ಅದಕ್ಕೆ ಏನಿರ್ತದಲ್ಲ ಇದ್ದಾಗ ಖುಷಿಯಿಂದ ಇದ್ದು ಬಿಡೋದು. ಪ್ರಭು ಶ್ರೀರಾಮಚಂದ್ರ ಹೋಗುವ ಸಂದರ್ಭದೊಳಗೆ ಸೀತಾ ತಯಾರಾಗಿ ಬರ್ತಾಳೆ. ಗಂಡಿಗೆ ಹೇಳ್ತಾಳೆ, ನಾನು ನಿನ್ನ ಜೊತೆ ಬರ್ತೀನಿ. ಅವ ಅಂದ, ಹುಚ್ಚಿಗಿಚ್ಚದ ಏನಂದವ, ನಾ ಎಲ್ಲಿ ಹೊಂಟೀನಿ ಗೊತ್ತದ ನಿನಗ? ನಾ ಎಲ್ಲಿ ಹೊಂಟೀನಿ? ಕಾಡಿಗೆ ಹೊಂಟೀನಿ. 14 ವರ್ಷ, ಇವತ್ತು ಹೋಗಿ ನಾಳೆ ಬರೋದಿಲ್ಲ. ಹೊಲಕ್ಕೆ ಹೊಂಟವ್ರಿಗತ್ತೆ ಹೋಗಿಲ್ಲ, ಇವತ್ತು ಆದ್ರೆ ಇನ್ನು 14 ವರ್ಷ ತನಕ ವಾಪಸ್ಸು ಬರಂಗಿಲ್ಲ. ಕಾಡಿಗೆ ಹೋದ್ನಂದ್ರೆ ವನವಾಸ ಅಂದ್ರೆ ಏನು? ವನವಾಸ ಅಂದ್ರೆ ಕುದಿಸಿದ್ದು ತಿನ್ನಂಗಿಲ್ಲ, ಹುರಿದದ್ದು ತಿನ್ನಂಗಿಲ್ಲ, ಕರೆದದ್ದು ತಿನ್ನಂಗಿಲ್ಲ, ಹಾಸಿಗೆ ಮ್ಯಾಗ ಮಲ್ಕೊಳ್ಳಂಗಿಲ್ಲ, ಹಾಸಿಗೆ ಹೊತ್ಕೊಳ್ಳಂಗಿಲ್ಲ. ಇದು ವನವಾಸ. ಹಿಂಗೆ ಪರಿಸ್ಥಿತಿ ಅದ. ನೀ ಏನು ಬರ್ತೀವಿ ಹುಚ್ಚಿ, ನೀ ಇಲ್ಲೇ ಇರು, ನಾ ಹೋಗಿ ಬರ್ತೀನಿ ಅಂತಂದಾಗ ಆಕಿ ಅಂತಾಳ ಹೆಂಡತಿ, ಇಲ್ಲ ಸೀತಾ ಅಂತಾಳ, ನಾನು ಬರ್ತೀನಿ. ಅರೆ ಅಯೋಧ್ಯೆಯೊಳಗಿರಮ್ಮ ನೀನು, ಅಯೋಧ್ಯೆಯೊಳಗಿದು ರಾಜ, ಇಲ್ಲಿ ಎಲ್ಲ ಏನು ಬೇಕಾದದ. ಆಕಿ ಅಂತಾಳ, ಇಲ್ಲಿ ಎಲ್ಲ ಅದ, ನೀ ಇಲ್ಲಲ್ಲ. ನಾ ಬಂದದ್ದು ಇದು ಎಲ್ಲದರ ಸಲಾಗಿ ಅಲ್ಲ, ನಾ ನಿನ್ನ ಸಲಾಗಿ ಬಂದೀನಿ. ನೋಡ್ರಿ ಆಕಿ, ನೀವು ಎದಕ್ಕೆ ಬಂದಿರಿ? ಇಲ್ಲಿ ಗಂಡನ ಸಲಾಗೆ ಇಲ್ಲ. ನಿಮ್ಮ ಮನ್ಯಾಗ ಈಗ ಎಷ್ಟೋ ಕಷ್ಟ ಅದ ಅಂತಂದ್ರೂ ಅದನ್ನ ಎದ್ರ ಸಲಾಗಿ ಸಹಿಸ್ಕೋತೀರಿ? ಗಂಡನ ಸಲುವಾಗಿ. ಮಾವ ಬೈತಾನ, ಅತ್ತಿ ಬೈತಾಳ, ನೆಗವೆಣ್ಣವ್ರ ಮನೆಯವ್ರೆಲ್ಲ ಬೈತಾರ. ಎಷ್ಟು ಬೈದರೂ ಅದನ್ನು ನುಂಗಿಕೊಂಡು ಒಂದೊಂದು ಸಾರಿ ಅನ್ನಿಸ್ತದ ನಿಮಗೂ, ಸಾಕು ಮನಿ ಬಿಟ್ಟು ಹೋಗಲೇನಂತ ಅನ್ನಿಸ್ತಿರ್ತದ ಒಂದೊಂದು ಸಾರಿ. ಆದ್ರೆ ಹೋಗಂಗಿಲ್ಲ. ಯಾಕೆ? ಗಂಡನ ಸಲಾಗಿ. ಅವನು ಒಮ್ಮೆ ಮಂತಿರ್ತಾನೆ ನೋಡ್ರಿ. ಒಬ್ಬೊಬ್ರು ಹೆಣ್ಮಕ್ಳು ಎಲ್ಲ ಮುಗಿಸ್ಕೊಂಡ ನಂತರ ರಾತ್ರಿ ಕೋಲ್ಯಾಗ ಹೋಗಿ ಮಲ್ಕೊಂಡಾಗ ಗಂಡಿಗೆ ಹೇಳ್ತಿರ್ತಾಳೆ, ಇವತ್ತು ನಿಮ್ಮವ್ವ ಭಾಳ ಬೈದಳ್ರಿ ನನಗೆ, ನಿಮ್ಮವ್ವ ನಮ್ಮವ್ವನ ಸದೆ ಬೈದಳ್ರಿ, ನಿಮ್ಮಪ್ಪ ನಮ್ಮಪ್ಪನ ಸದೆ ಬೈದ್ರಿ, ನಿಮ್ಮ ಅಣ್ಣ ನಿಮ್ಮ ತಮ್ಮಗಳು ಬೈದ್ರಿ ಅಂತ ಕಣ್ಣಾಗ ನೀರು ತಂದು ಗಂಡನ ಮುಂದೆ ಹೇಳುವಾಗ ಹೇಳ್ತಿರ್ತೀರಿಲ್ರಿ ಇವ? ಗಂಡಿಗೆ ಹೇಳ್ತಿರ್ತೀರಿ. ಈಗ ಯಾರು ಹೇಳಂಗಿಲ್ರಿ, ಆಗ ಹಿಂದಿನ ಮಂದಿ ಹೇಳ್ತಿತ್ತು. ಯಾಕಂದ್ರೆ ಈಗ ಯಾರು ಅಂಜಂಗೇ ಇಲ್ಲಲ್ಲ. ಈಗ ಯಾರು ಯಾರಿಗೂ ಅಂಜು ಪರಿಸ್ಥಿತಿನೇ ಇಲ್ಲ. ಅತ್ತಿ ಏನಾರ ಅಂತಂದ್ರೆ ಈಕೆ ಆಡತ್ತಿರ್ತಾಳು, ಮಾವ ಏನಾರ ಅಂದ್ರೆ ಕೊಂಡಿರ್ತೇವ, ಒಂದು ರೊಟ್ಟಿ ಕೊಡ್ತನು, ಏನು ಅದನ್ನು ಬಂದ್ ಮಾಡಿದ್ದು ಅತ್ತಾಳೀಗ. ಈಗಿನ ಮಂದಿ ಹಂಗದ, ಅಂಜಂಗ ಇಲ್ಲ. ಗಂಡಗೆ ನಮ್ಮ ಹಿಂದಿನ ಮಂದಿ